ಜೀ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಅನೇಕ ಹೊಸ ಧಾರಾವಾಹಿಗಳು ಆರಂಭವಾಗಿ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿವೆ. ಇದೀಗ ಕೆಲವೇ ದಿನಗಳಲ್ಲಿ ಕರ್ಣ ಅನ್ನೋ ಹೊಸ ಧಾರಾವಾಹಿ ಪ್ರಸಾರವಾಗಿ ಮೆಚ್ಚುಗೆಯನ್ನ ಕೂಡ ಪಡೆದಿದ್ದು, ಜನಪ್ರಿಯ ಧಾರಾವಾಹಿಯಾಗಿ ಕಳೆದ 4-5 ವಾರಗಳಿಂದ ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನವನ್ನ ಗಿಟ್ಟಿಸಿಕೊಂಡಿದೆ. ಈ ಧಾರಾವಾಹಿಯಲ್ಲಿ ನಿಧಿ ನಿತ್ಯ ಮತ್ತು ಮನೆಯು ಜನರ ಗಮನ ಸೆಳೆದಿದೆ. ಇನ್ನು ಕರ್ಣ ನಿಧಿಯ ಹೇಳಿಕೊಳ್ಳದ ಲವ್ ಸ್ಟೋರಿ ನಡೀತಿದ್ರೆ, ನಿತ್ಯ ಮತ್ತು ತೇಜಸ್ ಎಂಗೇಜ್ಮೆಂಟ್ ಆಗಿದೆ. ಇನ್ನು ಇದೀಗ ತುಂಬ ಸುಂದರವಾಗಿರುವ ನಿಧಿ ನಿತ್ಯ ಮನೆಯ ಶೂಟಿಂಗ್ ನಡೆಯೋದು ಯಾವ ಮನೆಯಲ್ಲಿ, ಯಾರು ಈ ಮನೆ ಮಾಲೀಕರು ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಕರ್ಣ ಧಾರಾವಾಹಿಯನ್ನು ನೋಡ್ತೀರಾ ಅನ್ನೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ಣ ಧಾರಾವಾಹಿಯಲ್ಲಿ ನಿಧಿ ಹಾಗೂ ನಿತ್ಯ ಮಿಡಲ್ ಕ್ಲಾಸ್ ಹುಡುಗಿಯರು. ಈ ಮನೆ ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿದೆ. ಬೆಂಗಳೂರಿನಲ್ಲಿ ಈ ಮನೆ ಇರೋದು ಇನ್ನೊಂದು ವಿಶೇಷ. ತುಂಬ ಸರಳವಾಗಿ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಬಿಂಬಿಸೋ ಈ ಮನೆಯಲ್ಲಿ ನೂರಾರು ವಿಶೇಷತೆಗಳಿವೆ. 1.5 ವರ್ಷಗಳ ಕಾಲ ಈ ಮನೆಯನ್ನು ಕಟ್ಟಲಾಗಿದೆ. ಹಣ ಇಲ್ಲ ಅನ್ನೋ ಕಾರಣಕ್ಕೆ 3 ತಿಂಗಳು ಈ ಮನೆ ಶೂಟಿಂಗ್ ನಿಲ್ಲಿಸಲಾಗಿತ್ತು. ಅಡುಗೆ ಮನೆಗೆ ಗೋಡೆ ಇಲ್ಲ. ಮನೆಯ ಎಂಟ್ರಿ ದೇವರ ಮನೆ ಡೈನಿಂಗ್ ಹಾಲ್ಗೂ ಕೂಡ ಯಾವುದಕ್ಕೂ ಗೋಡೆನೇ ಇಲ್ಲ. ಅಡುಗೆ ಮನೆಗೆ ಸ್ವಲ್ಪ ಮಾಡ್ರನ್ ಟಚ್ ಕೊಡಲಾಗಿದೆ. ಈ ಮನೆಯಲ್ಲಿ ಸೂರ್ಯನ ಬೆಳಕು ನೇರವಾಗಿ ಬೀಳುವುದು. ಇಲ್ಲಿ ತೊಟ್ಟಿ ಮನೆ ಡಿಸೈನ್ ಕೂಡ ಇದೆ. ಒಮ್ಮೆ ಪಾಂಡಿಚೇರಿಯ ದೇವಸ್ಥಾನದಲ್ಲಿರುವ ಬಾಗಿಲನ್ನು ಮಾರಲು ಇಟ್ಟಿದ್ರು. ಆ ದೇಗುಲದ ಬಾಗಿಲನ್ನು ಖರೀದಿ ಮಾಡಿ ತಂದು ಇಲ್ಲಿ ಹಾಕಲಾಗಿದೆ. ಈ ದೇವರ ಮನೆ ನಿಜಕ್ಕೂ ವಿಶೇಷ ಅನ್ನಬಹುದು. ದೇವಸ್ಥಾನದ ಥರ ಈ ರೂಮ್ ಇದೆ ಅನ್ನಬಹುದು. ಈ ದೇವರ ಮನೆ ಮೇಲೆ ಯಾರೂ ಕೂಡ ನಡೆಯಬಾರದು, ಬೆಡ್ರೂಮ್ ಕೂಡ ಮಾಡಿಕೊಳ್ಳಬಾರದು ಅಂತ ದೇವರ ಮನೆಯನ್ನ ಕೋಣೆ ಥರವೇ ಕಟ್ಟಿಸಿಲ್ಲ. ಆದರೆ ಬಾಗಿಲು ಮಾತ್ರ ಇಟ್ಟಿದ್ದಾರೆ. ಪಾಂಡಿಚೇರಿಯಿಂದ ಟೀಕ್ವುಡ್ ತಂದು ಕೆಲವು ಬಾಗಿಲುಗಳನ್ನು ಮಾಡಲಾಗಿತ್ತು. ಕೆಲವೊಮ್ಮೆ ಹಳೆಯ ದೇವಸ್ಥಾನಗಳನ್ನು ಬಿಚ್ಚಲಾಗುತ್ತೆ. ಆ ದೇವಸ್ಥಾನದ ಬಾಗಿಲುಗಳನ್ನು ವೇಸ್ಟ್ ಮಾಡಲು ಇಚ್ಛಿಸದೆ ಅಂಥವರು ಅದನ್ನು ಖರೀದಿ ಮಾಡಿ ಈ ಮನೆಗೆ ನೀಟಾಗಿ ಹಾಕಿಕೊಳ್ಳಲಾಗಿದೆ. ಈ ಮನೆಯಲ್ಲಿರುವ ಬಾಗಿಲುಗಳು, ಕಂಬಗಳು ಪ್ರತಿಯೊಂದಕ್ಕೂ ಒಂದೊಂದು ಕಥೆ ಇದೆ. ಅಷ್ಟೇ ಅಲ್ಲದೆ ಸುಂದರವಾದ ಮನೆಯಲ್ಲಿ ಒಂದು ಸುಂದರವಾದ ಉಯ್ಯಾಲೆ ಕೂಡ ಇದೆ. ಅಂದಹಾಗೆ ಇದು ನಟಿ ಪದ್ಮಜಾ ರಾವ್ ಅವರ ಸ್ವಂತ ಮನೆ. ಸದ್ಯ ಅವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಪದ್ಮಜಾ ರಾವ್ ಅವರ ಮನೆಯ ಗೃಹ ಪ್ರವೇಶದ ಟೈಮ್ನಲ್ಲಿ ತೆಗೆದ ಫೋಟೋಗಳಿವು. 20 ವರ್ಷಗಳಿಂದ ಮನೆ ಕಟ್ಟಬೇಕು ಅಂತ ಪದ್ಮಜಾ ರಾವ್ ಅಂದುಕೊಂಡಿದ್ರು. ಅದರಂತೆ ಈ ಮನೆ ಕಟ್ಟಿ 10 ವರ್ಷ ಆಗ್ತಾ ಬಂತು. ನಟಿ ವೈಶಾಲಿ ಕಾಸರವಳ್ಳಿ ಅವರು ಪದ್ಮಜಾಗೆ ಮನೆ ಕಟ್ಟಲು ಸಾಕಷ್ಟು ಸಲಹೆ ನೀಡಿದರಂತೆ. ಒಂದು ಕಡೆ ಪದ್ಮಜಾಗೆ ಎತ್ತಿನ ಗಾಡಿ ಚಕ್ರ ಕಂಡಿತ್ತು. ಅದನ್ನು ತಂದು ಮನೆಯ ಗೇಟ್ ಮಾಡಿಕೊಂಡಿದ್ದರು. ಮೂಡಲ ಮನೆ ಧಾರಾವಾಹಿಯ ಮನೆ ರೀತಿ ನಮ್ಮ ಮನೆ ಕಟ್ಟಬೇಕು ಅಂತ ಪದ್ಮಜಾ ರಾವ್ ಅಂದುಕೊಂಡಿದ್ದರಂತೆ. ಅಷ್ಟೇ ಅಲ್ಲದೆ ವಾಡೆಗಳ ಸ್ಫೂರ್ತಿ ಪಡೆದು ಈ ಮನೆ ಕಟ್ಟಲಾಗಿದೆ. 40-60 ಸೈಟ್ ಇರುವ ಈ ಮನೆಯಲ್ಲಿ ಪುಟ್ಟ ಗಾರ್ಡನ್ ಇದೆ. ಈ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಮರದ ಪೀಠೋಪಕರಣಗಳು ಎದ್ದು ಕಾಣುತ್ತವೆ. ಬೆಂಗಳೂರಿನಲ್ಲಿ ಹಳ್ಳಿ ಮನೆ ಸ್ಟೈಲ್ನಲ್ಲಿ ಮನೆ ಮಾಡೋದು ತುಂಬ ಅಪರೂಪ, ಕಾಣೋದು ವಿರಳ. ಪಾಂಡಿಚೇರಿಯಿಂದ 8 ಕಂಬಗಳು, 2 ಬಾಗಿಲುಗಳು, ಹಳೆ ಕಾಲದ ಮಂಚ, ಕುರ್ಚಿಗಳನ್ನು ಖರೀದಿಸಿದ್ರು. ಆಗ ಕೆಲ ಮರದ ಸ್ಟ್ಯಾಂಡ್ಗಳನ್ನು ಫ್ರೀಯಾಗಿ ಕೊಟ್ಟಿದ್ರು. ಮಗ ತಬಲಾ ಕಲಿಯುತ್ತಾನೆ ಅಂತ ಪದ್ಮಜಾ ರಾವ್ ಅವರು ತಬಲಾ ತಂದರು. ಆದರೆ ಮಗ ತಬಲಾವನ್ನು ಕಲಿತಿಲ್ಲ. ಅಂದಹಾಗೆ ಕನ್ನಡದ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಶೂಟಿಂಗ್ ಕೂಡ ಇಲ್ಲೇ ನಡೆದಿತ್ತು. ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ಇಲ್ಲೇ ಆಗಿದೆ. ಅಂದಹಾಗೆ ಈ ಮನೆ ಕಟ್ಟಲು ಪದ್ಮಜಾ ರಾವ್ ಸಾಲ ಮಾಡಿದರು. ಇಡೀ ಧಾರಾವಾಹಿ ಸಿನಿಮಾ ಶೂಟಿಂಗ್ ಆಗ್ತಿರೋದ್ರಿಂದ ಈ ಮನೆಯ ಸಾಲವನ್ನು ಈ ಮನೆಯೇ ತೀರಿಸಿಕೊಳ್ತಾ ಇದೆ ಅನ್ನುತ್ತಾರೆ ಪದ್ಮಜಾ ರಾವ್. ಈ ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಮನೆ ಸ್ಟೈಲ್ ತುಂಬ ಜನರಿಗೆ ಇಷ್ಟವಾಗಿ ಮನೆ ಕಟ್ಟಿದರೆ ಈ ಥರದ ಮನೆ ಕಟ್ಟಬೇಕು, ಬೆಂಗಳೂರಿನಲ್ಲಿ ಇಂಥ ಸೂಪರ್ ಮನೆ ಇದೆಯಾ ಅಂತೆಲ್ಲ ಕಾಮೆಂಟ್ ಮಾಡ್ತಿದ್ರು. ಇನ್ನು ಕರ್ಣ ಸೀರಿಯಲ್ನಲ್ಲಿ ಈ ಮನೆಯನ್ನು ತುಂಬ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಮನೆಯಲ್ಲಿ ಉಯ್ಯಾಲೆ ತುಂಬ ಹೈಲೈಟ್ ಆಗಿ ಕಾಣುತ್ತೆ. ಅಲ್ಲೇ ಹಲವಾರು ಸೀನ್ಸ್ ಕೂಡ ಶೂಟ್ ಮಾಡಿದ್ದಾರೆ. ಇನ್ನು ಈ ಸೀರಿಯಲ್ನಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಮತ್ತು ಯಾವ ಜೋಡಿ ಇಷ್ಟ ಅಂತ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ
ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.